ಹಲೋ, ನಾನು ಕುಮಾರಣ್ಣ ಮಾತಾಡ್ತೀನಿ. ಅದು ಏನಿಲ್ಲ, ಅದು ಇಲ್ಲಿ ನಿಮ್ಮ ನಂಜನಗೂಡಲ್ಲಿ ಹುಲ್ಲಳ್ಳಿಲಿ ನಿಮ್ಮದೊಂದು ಮನೆ ಇದೆಯಲ್ಲ, ಬಾಡಿಗೆ ಕೊಟ್ಟಿದ್ದೀರಿ. ಈಗ ನಾನು ಫೋನ್ ಮಾಡಿದ್ದ ಇದರಲ್ಲಿ ಗೊತ್ತಾಯ್ತು ವಿಷಯ ಟಿ ವಿಲಿ. ಈಗ ಒಂದು ನೀವು ದೊಡ್ಡ ಮನಸ್ಸು ಮಾಡಿದ್ರೆ ಒಂದು 2-3 ವರ್ಷಕ್ಕೆ ಲೀಸಿಗೆ ಕೊಡಿ. ಪಾಪ ಅವರು ಅದಲ್ಲ, ಒಂದು 2 ವರ್ಷ ನೀವು ಮುಂದಕ್ಕೆ ಹಾಕೊಂಡ್ರೆ ನಿಮಗೆ ಲೀಸ್ ಎಷ್ಟು ಹೇಳ್ತಾ ಇದ್ದೀರಿ? ಹಲೋ, ಎಷ್ಟು ಹೇಳ್ತಾ ಇದ್ದೀರಿ ರೇಟು? ಇಲ್ಲಿ 20 ಲಕ್ಷ. ಸರಿ ಸರಿ, ಆಯಿತು, ನೋಡೋಣ, ಒಂದು ತಿಂಗಳು ಟೈಮ್ ಕೊಡಿ ಅವ್ರು. ಸರಿ, ಆಯಿತು. ಓಕೆ, ಸರಿ ಸರಿ ಸರಿ, ಓಕೆ ಓಕೆ ಓಕೆ, ಆಯ್ತು. ಮನೆ ಮಾರ್ತಾರಂತೆ ಈಗ. ರೀ, ಮುಂಚೆ ಕೊಟ್ಟು ನೀವು ಇಲ್ಲೇ ವಾಸ ಇರಬೇಕು ಅಂತಿದ್ದೀರೋ ಇಲ್ಲ ಬೇರೆ ಕಡೆ ಯಾವ್ದಾದ್ರು ರಿಲೀಸ್ ಇಲ್ಲೇ ಇರಬೇಕು ಅಂತ? ಇಲ್ಲಿ ಯಾರು ನನಗೆ ನೋಡ ಟ್ರೈ ಮಾಡ್ತೀವಿ. ನಮಗೆ ಸರ್ಕಾರದಲ್ಲಿ ಮನೆ ಕೊಡೋ ಪರಿಸ್ಥಿತಿ 1 ವರ್ಷ ಆದರೂ ಇಲ್ಲ. ಚೆಕ್ ಮಾಡಿದೆ, ಸೈಟು ಕೊಡೋಕ್ಕಾಗಲ್ಲ, ಮನೆನೂ ಕೊಡೋಕ್ಕಾಗಲ್ಲ. ಈ ಸರ್ಕಾರದಲ್ಲಿ ದುಡ್ಡಿಲ್ಲ. ನಾನೆಲ್ಲ ಚೆಕ್ ಮಾಡಾಯಿತು. ಇನ್ನೂ 1 ವರ್ಷ 2 ವರ್ಷದವರೆಗೆ ಸೈಟ್ ಅಲಾಟ್ಮೆಂಟು ಮಾಡಲ್ಲ, ಮನೆನೂ ಕೊಡಲ್ಲ, ದುಡ್ಡುಗಳಂತೆ. ಆ ದೃಷ್ಟಿಯಿಂದ ನಾನು ಏನು ಯೋಚನೆ ಮಾಡೋದು, ನಾವು ಯಾರಾದರೂ ಲೀಸಿಗೆ ಮನೆ ಕೊಟ್ಟು ಹುಡುಕಿ ನೀವು ಬೇಕಾದ್ರೆ ಅವರಿಗೆ ನಾವು ದುಡ್ಡು ಕೊಟ್ಟರೆ ಒಂದು 5 ವರ್ಷಕ್ಕೆ ಅಂತ ಲೀಸಿಗೆ ತಗೊಳ್ಳಿ, ಇಲ್ಲ 3 ವರ್ಷಕ್ಕೆ ತಗೊಳ್ಳಿ. ಮುಂದೆ 2 ವರ್ಷಕ್ಕೆ ಎಲೆಕ್ಷನ್ ಬರುತ್ತೆ. ಬಂದ ಮೇಲೆ ಆಮೇಲೆ ಏನಾದರೂ ಸರ್ಕಾರದಲ್ಲಿ ಮಾಡ್ಬೋದು. ಈ ಸರ್ಕಾರದಲ್ಲಿ ಡಿ ಸಿಗೆ ಎಲ್ಲರೂ ಈಗಾಗಲೇ ಮಾತಾಡ್ಕೊಂಡೇ ಬಂದೆ. ಸೈಟು ಇಲ್ಲ, ಮನೆನೂ ಕೊಡೋಕ್ಕಾಗಲ್ಲ, ಇನ್ನೂ 1 ವರ್ಷ ಏನು ಮನೆ ಕೊಡೋಲ್ಲ. ಇದು ಪರಿಸ್ಥಿತಿ. ವಿಡಿಯೋ ಮಾಡಿ ಈ ಥರ ಕುಮಾರಣ್ಣವ್ರಿಗೆ ಈ ವಿಡಿಯೋ ನೋಡಿದ್ರೆ ಗಮನಿಸ್ತಾ ಟ್ವೀಟ್ ಮಾಡೋದಂಥದ್ದನ್ನು ಗಮನಿಸ್ತಾರೆ. ಒಬ್ಬ ಯುವಕ ಈ ಕುಟುಂಬದ ಪರಿಸ್ಥಿತಿ ನೋಡಿ ಒಂದು ಟ್ವೀಟ್ ಮಾಡಿ, ಈ ಟ್ವೀಟನ್ನು ನೋಡಿದಂಥವ್ರು ದಯವಿಟ್ಟು ಕುಮಾರಸ್ವಾಮಿ ಅವರು ಗಮನಿಸ್ತಾನೆ ಅಂತಕ್ಕಂಥ ಒಂದು ಸಂದೇಶ ಕೊಟ್ಟಿದ್ದಾರೆ. ಅದರ ಮೇಲೆ ನಮ್ಮ ಇಲ್ಲಿಯ ಸಂಜಯ್ ಅಂತಕ್ಕಂಥ ನಮ್ಮ ಕಾರ್ಯಕರ್ತರು, ನಮ್ಮ ಅಭಿಮಾನಿಗಳು ಮೆಸೇಜ್ ಕೊಟ್ಟ ನಂತರ ಅವ್ರು ಇಲ್ಲಿ ಬಂದು ಈ ಕುಟುಂಬದ ಪರಿಸ್ಥಿತಿಗಳೇನಿದೆ ಅದನ್ನೆಲ್ಲ ಗಮನಿಸಿ ನನ್ನ ಗಮನಕ್ಕೆ ತಂದರು ಕಳೆದ ವಾರ. ಅದರ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಬಂದಿದ್ದೆ. ಈ ಹೆಣ್ಣುಮಗಳು 2 ಕಾಲುಗಳಿಲ್ಲ. ಈ ಹೆಣ್ಣುಮಗಳ ಒಂದು ಕಾಯಿಲೆಗೋಸ್ಕರಲೇ ಈ ಕುಟುಂಬದಲ್ಲಿದ್ದಂಥ ಒಂದು ಮನೆ, ಅದರ ಜೊತೆಯಲ್ಲಿ ಒಂದು 10 ಗುಂಟೆನೋ 20 ಗುಂಟೆನೋ ಇದ್ದಂಥ ಜಮೀನು, ಅದು ಎಲ್ಲವನ್ನು ಮಾರಿ ಈ ಹೆಣ್ಣುಮಗಳ ಆರೋಗ್ಯ ಉಳಿಸ್ಬೇಕು ಅಂತ ಹೇಳಿ ಕುಟುಂಬ ಸಂಪೂರ್ಣವಾಗಿ ಬೀದಿಗೆ ಬಂದಿದ್ದಾರೆ. ಈ ಮನೆ 2,000-3,000 ಬಾಡಿಗೆಗೆ ಇಲ್ಲೇನು ವಾಸ ಇದ್ದಾರೆ. ಇಲ್ಲಿ ಕುಟುಂಬದಲ್ಲಿ ಇವತ್ತು ದುಡಿಮೆ ಮಾಡ್ತಾ ಇರತಕ್ಕಂಥದ್ದು ಈ ಹೆಣ್ಣುಮಗಳ ತಂದೆ. ದಿನಕ್ಕೆ 450 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ ಅಷ್ಟೇ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಈ ಯಜಮಾನರು ಅಲ್ಲಿ ಕೂತಿದ್ದಾರೆ, ಅವರಿಗೆ ಬಸ್ ಸರಿದು ಆ ಕಾಲು ಸಂಪೂರ್ಣವಾಗಿ ಒಂದು ಕಾಲಿಗೆ ಡ್ಯಾಮೇಜ್ ಏನಾಗಿದೆ, ಇನ್ನೂ ವಾಸಿಯಾಗಿಲ್ಲ. ಇದು ಒಂದು ಈ ಕುಟುಂಬದ ಪರಿಸ್ಥಿತಿ. 2 ಸಣ್ಣ ಮಕ್ಕಳಿದ್ದಾರೆ, ಹೆಣ್ಣು. ಈಗ ನಾನು ಈ ಕುಟುಂಬದ ಪರಿಸ್ಥಿತಿ ನೋಡಿ, ನಾನು ನಮ್ಮ ಹುಣಸೂರಿನ ಶಾಸಕರು ಹರೀಶ್ ಅವರು